ಜಗಜ್ಯೋತಿ ಬಸವಣ್ಣನವರ ನಾಡಿಗೆ ಆಗಮಿಸಿರುವಂತಹ ಭಾವೈಕ್ಯತಾ ಚೇತನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಿರಿಯ ರಾಜಕೀಯ ಧುರೀಣರು, ರಾಜಕೀಯ ಮುತ್ಸದ್ದಿಗಳು, ದೇವೇಗೌಡ ಅಪ್ಪಾಜಿಗೆ ಮಣ್ಣಿನ ಮಗ ನಲ್ಮೆಯ ದೇವೇಗೌಡರನ್ನ ಪ್ರೀತಿ ಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಿತ್ತೂರು ಕರ್ನಾಟಕದಲ್ಲಿ ಜರುಗುತ್ತಿರುವಂತಹ ಪ್ರಪ್ರಥಮ ಜನತಾ ಸಮಾವೇಶ, ಜೆಡಿಎಸ್ ಪಕ್ಷ 25 ವರ್ಷ ತುಂಬಿರುವಂತಹ ಈ ಸುಸಂದರ್ಭದಲ್ಲಿ ಬೆಳ್ಳಿ ಸಂಭ್ರಮಾಚರಣೆಯನ್ನ ಆಚರಿಸಿರುವಂತಹ ಈ ಶುಭ ಕ್ಷಣದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ದೇವೇಗೌಡರ ಆದಿಯಾಗಿ ಎಲ್ಲ ಗಣ್ಯಾತೀತರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಎನ್ನುತ್ತಾ ಮತ್ತೆ ನಾವು ಅದನ್ನೇ ಹೇಳ್ತಾ ಇದ್ದೇವೆ. ಆ ಭಾಗದಲ್ಲಿ ನೀವು ಬಹುದೂರ ಕುಳಿತಿರುವಂತವ್ರು ಈ ಭಾಗಕ್ಕೆ ಬರಬಹುದು, ಬಂದು ಕುಳಿತುಕೊಳ್ಬೇಕಾಗಿ ಕೋರ್ಕೊಳ್ತಾ ದಯಮಾಡಿ ನಾವೆಲ್ಲರೂ ಕಾತರರಾಗಿ ಕಾಯ್ತಿದ್ದಂತಹ ಆ ಕ್ಷಣ ಬಂದಾಗಿದೆ. ಮಾನ್ಯ ದೇವೇಗೌಡರು ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಮ್ಮೆಲ್ಲರ ಪ್ರೀತಿಯ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಕುಮಾರಣ್ಣ ಅವರ ಆಗಮನವೂ ಆಗಲಿದೆ. ಕೆಲವೇ ಕ್ಷಣಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸಿ ಆಗಿದೆ ಕಾರ್ಯಕ್ರಮಕ್ಕೆ. ಬಹಳ ಹೊತ್ತಿನಿಂದ ಅವರು ನಮ್ಮ ಜೊತೆ ಇದ್ದಾರೆ ಮತ್ತು ನಮ್ಮ ಜೆಡಿಎಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು, ಮಾಜಿ ಶಾಸಕರು, ಹಾಲಿ ಶಾಸಕರಾದಿಯಾಗಿ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಅವರಿವರೇನದಂತೆ ಎಲ್ಲರನ್ನ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇಂದು ಕಿತ್ತೂರು ಕರ್ನಾಟಕದಲ್ಲಿ ಜರುಗುತ್ತಿರುವಂತಹ ಜನತಾ ಸಮಾವೇಶ ವಿಜಯಪುರದಲ್ಲಿ ಮುಂದಿನ ದಿನಗಳಲ್ಲಿ ಮೊಳಗಲಿ ಜೆಡಿಎಸ್ ನ ವಿಜಯ ಕಹಳೆ ಎನ್ನುವ ಮಾತುಗಳನ್ನ ಇಲ್ಲಿ ತಿಳಿಸ್ತಾ ದಯಮಾಡಿ ಎಲ್ಲರೂ ಆದಷ್ಟು ಬೇಗ ವೇದಿಕೆ ಮುಂಭಾಗಕ್ಕೆ ಬಂದು ಕುಳಿತುಕೊಳ್ಳಿ. ದೇವರ ಹಿಪ್ಪರಗಿಯ ಜನಪ್ರಿಯ ಶಾಸಕರು ರಾಜುಗೌಡ ಪಾಟೀಲ್ರ ಒಂದು ದಿವ್ಯ ಸಾರಥ್ಯದಲ್ಲಿ ಜರುಗುತ್ತಿರುವಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ. ಇದಕ್ಕೆ ಸಾಕ್ಷಿ ಆಗ್ತಾ ಇದ್ದೇವೆ. ನಾ ಭೂತೋ ನಾ ಭವಿಷ್ಯತಿ ಅನ್ನೋ ಹಾಗೆ ಇದೇ ಪ್ರಥಮ ಬಾರಿಗೆ ಇಷ್ಟು ಬೃಹತ್ ಜೆಡಿಎಸ್ ಜನತಾ ಸಮಾವೇಶ ಆಯೋಜಿಸಿದ್ದಕ್ಕಾಗಿ ರಾಜು ಅವರಿಗೆ ನಲ್ಮೆಯ ವಂದನೆಗಳನ್ನ ನಮ್ಮ ಜೆಡಿಎಸ್ ಬಂಧುಗಳ ಪರವಾಗಿ ತಿಳಿಸುತ್ತಾ ವೇದಿಕೆಯಲ್ಲಿ ಗಣ್ಯರನ್ನ ಹೊರತುಪಡಿಸಿ ಮಿಕ್ಕವರು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕಾಗಿ ಸವಿನಯ ಪ್ರಾರ್ಥನೆ. ಮುಂಭಾಗಕ್ಕೆ ಹೋಗಬೇಕು. ಎಲ್ಲರದು ಹೆಸರುಗಳ ಒಂದು ಸ್ಟಿಕ್ಕರ್ಸ್ ಗಳನ್ನ ತಾವು ಕಾಣಬಹುದು. ಅವರನ್ನ ಹೊರತುಪಡಿಸಿ ಮಿಕ್ಕವರೆಲ್ಲರೂ ವೇದಿಕೆ ಮುಂಭಾಗಕ್ಕೆ ಹೋಗಬೇಕು, ವೇದಿಕೆಯಿಂದ ಇಳಿಬೇಕು.